ಮೇಷರಾಶಿಯವರೇ, ನೀವು ಸಾಧಾರಣದವರಲ್ಲ, ನೀವು ಅಗ್ನಿತತ್ವದವರು. ಬೆಂಕಿಯ ಕಿಡಿಯಂತೆ ಎಲ್ಲವನ್ನೂ ಜಯಿಸುವ ತಾಕತ್ತು ನಿಮ್ಮಲ್ಲಿದೆ. ನೀವು ಹುಟ್ಟಿರೋದೇ ಆಳುವುದಕ್ಕೆ ಹೊರತು ಬೇರೆಯವರ ಕೈಕೆಳಗೆ ತಲೆಬಾಗುವುದಕ್ಕಲ್ಲ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಮುಗ್ಧ ಮನಸ್ಸನ್ನು ಜನ ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಂಡಿದ್ದಾರೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು. ಯಾರಿಗೋ ಸಹಾಯ ಮಾಡಲು ಹೋಗಿ ನೀವೇ ಕೆಟ್ಟವರಾಗಿದ್ದೀರಿ. ನಿಮ್ಮ ಸಿಟ್ಟೇ ನಿಮ್ಮ ಶತ್ರುವಾಗಿದೆ. ಕೈಗೆ ಬಂದ ಎಷ್ಟೋ ಅವಕಾಶಗಳು ನಿಮ್ಮದೇ ಕೋಪದಿಂದ ಹಾಳಾಗಿ ಹೋಗಿವೆ. ನನ್ನ ಒಳ್ಳೆಯತನಕ್ಕೆ ಬೆಲೆಯೇ ಇಲ್ವಾ ಎಂದು ನೀವು ನೊಂದಕೊಂಡಿರಬಹುದು. ಆದರೆ ಚಿಂತಿಸಬೇಡಿ, ಕಾಲ ಬದಲಾಗುತ್ತಿದೆ. ನಿಮ್ಮ ರಾಶಿಯ ಅಧಿಪತಿ ಕುಜಗ್ರಹ 2026ರಲ್ಲಿ ನಿಮಗೆ ವಿಶೇಷವಾದ ಶಕ್ತಿಯನ್ನು ನೀಡಲಿದ್ದಾನೆ. ಇದು ನಿಮ್ಮ ಪಾಲಿನ ವಿಜಯದ ವರ್ಷ. ಇಷ್ಟು ದಿನ ನಿಮ್ಮನ್ನು ತುಳಿದವರೇ ಮುಂದೆ ಬಂದು ನಿಮಗೆ ನಮಸ್ಕಾರ ಮಾಡುವ ಕಾಲವಿದು. ನಿಮ್ಮ ಕಳೆದು ಹೋದ ಗೌರವ, ಅಂತಸ್ತು ಮತ್ತು ಹಣಕಾಸಿನ ಸ್ಥಿತಿ ಈ ವರ್ಷದಲ್ಲಿ ದ್ವಿಗುಣವಾಗಲಿದೆ. ಆದರೆ ಕುಜಗ್ರಹನ ಅನುಗ್ರಹ ಪಡೆಯಲು ಮತ್ತು 2026ರಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ 5 ರಹಸ್ಯಗಳು ಮೇಷರಾಶಿಯವರ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತವೆ. ಇವುಗಳನ್ನು ಪಾಲಿಸಿದರೆ ಮುಟ್ಟಿದ್ದೆಲ್ಲ ಚಿನ್ನವಾಗುವುದರಲ್ಲಿ ಸಂಶಯವಿಲ್ಲ. ವಿಷಯಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ವಿನಂತಿ. ಈ ರಹಸ್ಯಗಳು ನಿಮ್ಮ ಜೀವನ ಬದಲಿಸಲಿವೆ. ಅದಕ್ಕೆ ಗುರು ದಕ್ಷಿಣೆಯಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೇಷರಾಶಿಯ ಆರಾಧ್ಯ ದೈವ ಹನುಮಂತನ ಕೃಪೆ ನಿಮ್ಮ ಮೇಲಿರಲಿ. ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಆಂಜನೇಯ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಿರಿ. ಈಗ 2026ರಲ್ಲಿ ಮೇಷರಾಶಿಯವರು ರಾಜಯೋಗ ಪಡೆಯಲು ಪಾಲಿಸಲೇಬೇಕಾದ 5 ಶಕ್ತಿಶಾಲಿ ಸೂತ್ರಗಳು ಇಲ್ಲಿವೆ. ಮೊದಲನೇ ರಹಸ್ಯ, ಸಿಂಧೂರ ಲೇಪನ. ಮೇಷರಾಶಿಯವರ ಅಧಿಪತಿ ಮಂಗಳ ಮತ್ತು ಮಂಗಳನಿಗೆ ಪ್ರಿಯವಾದ ದೇವರು ಹನುಮಂತ. 2026ರಲ್ಲಿ ನಿಮ್ಮ ಧೈರ್ಯ ಮತ್ತು ಪರಾಕ್ರಮ ಹೆಚ್ಚಾಗಬೇಕು ಅಂದರೆ ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಅಥವಾ ನಿಮ್ಮ ಮನೆಯಲ್ಲಿರುವ ಹನುಮಂತನ ಫೋಟೋಗೆ ಕಿರುಬೆರಳಿನಲ್ಲಿ ಸ್ವಲ್ಪ ಸಿಂಧೂರವನ್ನು ಇಡಿ. ಇದು ಕೇವಲ ತಿಲಕ ಅಲ್ಲ, ಇದು ನಿಮ್ಮ ವಿಜಯದ ಸಂಕೇತ. ಇದನ್ನು ಮಾಡುವುದರಿಂದ ನಿಮ್ಮ ಭಯ ದೂರವಾಗುತ್ತದೆ ಮತ್ತು ನಿಂತು ಹೋದ ಕೆಲಸಗಳು ಸರಾಗವಾಗಿ ನಡೆಯುತ್ತವೆ. ಎರಡನೇ ರಹಸ್ಯ, ರಹಸ್ಯಗಳನ್ನು ಕಾಪಾಡಿ. ಮೇಷರಾಶಿಯವರ ದೊಡ್ಡ ದೌರ್ಬಲ್ಯ ಅಂದರೆ ಹೊಟ್ಟೆಯಲ್ಲಿ ವಿಷಯ ಇಟ್ಟುಕೊಳ್ಳಲ್ಲ. ಏನಾದರೂ ಪ್ಲಾನ್ ಮಾಡಿದರೆ ಎಲ್ಲರ ಹತ್ತಿರ ಹೇಳಿಬಿಡ್ತೀರಾ, ಆಮೇಲೆ ಅದು ನಡೆಯೋದಿಲ್ಲ. 2026ರ ದೊಡ್ಡ ರಹಸ್ಯ ಅಂದರೆ ಗೋಪ್ಯತೆ. ನೀವು ಮನೆ ಕಟ್ಟುವ ಪ್ಲಾನ್ ಇರಲಿ, ಬಿಸಿನೆಸ್ ಇರಲಿ ಅಥವಾ ಮದುವೆ ವಿಷಯವಿರಲಿ, ಅದು ಪೂರ್ತಿಯಾಗುವವರೆಗೂ ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ. ಮೂರನೇ ರಹಸ್ಯ, ಬೆಲ್ಲದ ದಾನ ಅಥವಾ ಸೇವೆ. ನಿಮ್ಮ ರಾಶಿಗೆ ಕೆಂಪು ಬಣ್ಣ ಮತ್ತು ಸಿಹಿ ತುಂಬಾ ಶ್ರೇಷ್ಠ. 2026ರಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗಲು ಪ್ರತಿ ಮಂಗಳವಾರ ಒಂದು ಹಸುವಿಗೆ ಬೆಲ್ಲ ಮತ್ತು ನೆನೆಸಿಟ್ಟ ಕಡಲೆಕಾಳನ್ನು ಅಥವಾ ಗೋಧಿ ರೊಟ್ಟಿಯನ್ನು ತಿನ್ನಿಸಿ. ಹಸು ಇಲ್ಲದಿದ್ದರೆ ಬೆಲ್ಲದ ನೀರನ್ನು ಗಿಡಗಳಿಗೆ ಹಾಕಿ. ಹೀಗೆ ಮಾಡುವುದರಿಂದ ಕುಜ ದೋಷವಿದ್ದರೆ ನಿವಾರಣೆಯಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಮಣ್ಣಿನ ಮಗನಾದ ಕುಜ ಭೂಮಿಗೆ ಸಂಬಂಧಿಸಿದ ಲಾಭವನ್ನು ನಿಮಗೆ ತಂದುಕೊಡುತ್ತಾನೆ. ನಾಲ್ಕನೇ ರಹಸ್ಯ, ಸಹೋದರರ ಜೊತೆ ಬಾಂಧವ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಜಗ್ರಹವು ಸಹೋದರ ಕಾರಕ. ಮೇಷರಾಶಿಯವರು 2026ರಲ್ಲಿ ಅಭಿವೃದ್ಧಿ ಹೊಂದಲು ಇರುವ ಸುಲಭ ಮಾರ್ಗ ಅಂದರೆ ನಿಮ್ಮ ಒಡಹುಟ್ಟಿದವರ ಜೊತೆ ಜಗಳ ಮಾಡಬೇಡಿ. ಅವರ ಜೊತೆ ಸಂಬಂಧ ಚೆನ್ನಾಗಿದ್ದರೆ ನಿಮ್ಮ ಅದೃಷ್ಟ ತಾನಾಗಿಯೇ ಒಲಿಯುತ್ತದೆ. ಒಂದು ವೇಳೆ ಮನಸ್ತಾಪವಿದ್ದರೆ ನೀವೇ ದೊಡ್ಡ ಗುಣ ತೋರಿಸಿ ಕ್ಷಮಿಸಿಬಿಡಿ. ರಕ್ತ ಸಂಬಂಧಿಗಳ ಆಶೀರ್ವಾದ ಮೇಷರಾಶಿಯವರಿಗೆ ಶ್ರೀರಕ್ಷೆ. ಐದನೇ ಮತ್ತು ಅಂತಿಮ ರಹಸ್ಯ, ಹಣೆಗೆ ಕೆಂಪು ಚಂದನ. ಮೇಷರಾಶಿಯವರ ಕೋಪವೇ ಅವರಿಗೆ ಶತ್ರು. 2026ರಲ್ಲಿ ನೀವು ಶಾಂತವಾಗಿ ತೀರ್ಮಾನ ತೆಗೆದುಕೊಂಡರೆ ಮಾತ್ರ ಗೆಲ್ಲಲು ಸಾಧ್ಯ. ಇದಕ್ಕಾಗಿ ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ಹಣೆಗೆ ರಕ್ತಚಂದನ ಅಥವಾ ಕೆಂಪು ಗಂಧದ ತಿಲಕವನ್ನಿಡಿ. ಇದು ನಿಮ್ಮ ತಲೆಯನ್ನು ತಂಪಾಗಿರಿಸುತ್ತದೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಯಾರ ಹಣೆಯಲ್ಲಿ ಕೆಂಪು ತಿಲಕ ಇರುತ್ತದೆಯೋ ಅವರಿಗೆ ಸಮಾಜದಲ್ಲಿ ಗೌರವ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮೇಷರಾಶಿಯವರು ಯುದ್ಧಕ್ಕೆ ನಿಂತರೆ ಗೆಲ್ಲದೆ ಹಿಂದಿರುಗುವವರಲ್ಲ. 2026 ನಿಮಗೆ ಯುದ್ಧವಲ್ಲ, ಅದು ಪಟ್ಟಾಭಿಷೇಕದ ಸಮಯ. ನಿಮ್ಮ ಕೋಪವನ್ನು ಬದಿಗಿಟ್ಟು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಿ. ಹನುಮಂತನ ಬಲ ನಿಮ್ಮ ಜೊತೆಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ. ಜೈ ಆಂಜನೇಯ.